ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳ ನಂತರ ರಾಯರ ವಿಡಿಯೋ ಜೊತೆ ಬಂದಿದ್ದೇನೆ. ತುಂಬ ದಿನ ಆಯಿತು ವಿಡಿಯೋ ಮಾಡೋಕ್ಕೆ ನನಗೆ ಟೈಮ್ ಸಾಕಾಗ್ತಿಲ್ಲ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಿನ್ನೆ ರಾಯರ ಪೂಜೆ ಮಾಡಿದ ವಿಡಿಯೋನ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ 3 ಗಂಟೆ ರಾತ್ರಿಗೆ ಎದ್ದು ರಾಯರಿಗೆ ಅಲಂಕಾರ ಎಲ್ಲ ಮಾಡಿ 5:30 ಒಳಗಡೆ ಪೂಜೆ ಮಾಡ್ತೀನಿ. ನಾನು ಪ್ರತಿ ಗುರುವಾರ ಅಲಂಕಾರ ಮಾಡೋ ವಿಡಿಯೋ ಮಾಡೋಕ್ಕೆ ಟೈಮ್ ಸಾಕಾಗಿಲ್ಲ. ಖಂಡಿತ ಅಲಂಕಾರ ಮಾಡೋ ಟೈಮಲ್ಲಿ ಒಂದು ವಿಡಿಯೋ ಮಾಡ್ತೀನಿ. ನಿಮ್ಮೆಲ್ಲರ ಸಹಕಾರ ನನಗೆ ಹೀಗೆ ಇರಲಿ. ಹಾಗೆ ಬಾಬಾವ್ರಿಗೆ ಅಲಂಕಾರ ಮಾಡಿದ್ದೆ, ಹೇಗಿದೆ ಅಂತ ನೋಡಿ ಹೇಳಿ. ಬಾಬಾವ್ರಿಗೆ ಮಹಾಮಂಗಳಾರತಿ ಮಾಡ್ತಿರೋದು. ರಾಯರು ಮತ್ತು ಬಾಬಾವರು ಇಬ್ಬರೂ ಅಷ್ಟೇ ನಾನು ತುಂಬ ಪೂಜೆ ಮಾಡೋ ಆರಾಧ್ಯ ದೈವ. ಇಬ್ಬರು ಗುರುಗಳು ಅಷ್ಟೇ. ಇವಾಗ ನಾವು ನೋಡ್ತಾ ಇರೋ ಥರ ಎಷ್ಟೊಂದು ನಮ್ಮ ರಾಯರು ಎಷ್ಟು ಮಿರಾಕಲ್ಗಳನ್ನ ಸೃಷ್ಟಿ ಮಾಡ್ತಾರೆ. ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಅವರು. ಹಾಗೆ ನಾವು ಏನು ಕೇಳ್ತೀವಿ ಅದನ್ನು ಸ್ವಲ್ಪ ಲೇಟಾಗಿ ಆದ್ರೂ ಖಂಡಿತ ಕೊಡ್ತಾರೆ. ಯಾಕೆಂದರೆ ನಾವು ಅಷ್ಟೇ ಮನಸ್ಸಿನಿಂದ ಅಷ್ಟೇ ನಿಷ್ಕಲ್ಮಶವಾಗಿ ಇರಬೇಕು. ಯಾರಿಗೂ ಮೋಸ ಮಾಡಬಾರ್ದು, ತಪ್ಪು ಮಾಡಬಾರ್ದು. ಆಗ ನಮ್ಮ ರಾಯರು ನಮ್ಮ ಕೈ ಹಿಡಿತಾರೆ. ಇನ್ನೊಬ್ಬರಿಗೆ ದ್ರೋಹ ಮಾಡಬಾರ್ದು. ಆಗ ನಮಗೆ ರಾಯರು ಯಾವತ್ತಿಗೂ ನಮ್ಮ ಕೈ ಬಿಡಲ್ಲ, ಕೈ ಹಿಡಿತಾರೆ. ನಾನು ಸುಮಾರು ವರ್ಷಗಳಿಂದ ರಾಯರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಜೀವನ ನನಗೆ ತುಂಬ ಕಷ್ಟಕರವಾಗಿತ್ತು. ಆದರೆ ಈಗ ರಾಯರು ನನ್ನ ಕಣ್ಣಲ್ಲಿ ಕಣ್ಣೀರೇ ಬರದೇ ಇರೋ ಥರ ನನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ರಾಯರು. ನಿಜವಾಗ್ಲೂ ನಾ ಚಿರಋಣಿ. ನಾನು ರಾಯರ ಪೂಜೆ ಮಾಡೋಕ್ಕೆ ಹಿಡಿದ್ಮೇಲೆ ತುಂಬ ಅಂದರೆ ತುಂಬ ನೆಮ್ಮದಿಯಾಗಿದ್ದೀನಿ. ಆ ನೆಮ್ಮದಿಗೆ ಕಾರಣ ನನ್ನ ರಾಯರು. ನಾನು ಅವ್ರನ್ನ ಅಪ್ಪ ಅಂತ ಕರಿತೀನಿ. ಏಕೆಂದರೆ ನಮ್ಮಂಥ ಎಷ್ಟೋ ಹೆಣ್ಮಕ್ಳುಗಳಿಗೆ ಅಪ್ಪ ಅಮ್ಮ ಇಲ್ಲದೇ ಇರೋ ಹೆಣ್ಮಕ್ಳುಗಳಿಗೆ ಅವರು ಎಲ್ಲ ಆಗಿ ನಿಲ್ತಾರೆ. ರಾಯರೇ ಬರಬೇಕು ಅಂತ ಏನಿಲ್ಲ. ರಾಯರೇ ನಮ್ಮ ಜೀವನದಲ್ಲಿ ಬಂದು ನಮ್ಗೆ ಹೆಲ್ಪ್ ಮಾಡೋದಲ್ಲ. ರಾಯರು ಯಾವ ಮುಖಾಂತರನಾದರೂ ಹೆಲ್ಪ್ ಮಾಡ್ತಾರೆ. ಸಮಯಕ್ಕೆ ತಕ್ಕ ಹಾಗೆ ನಾವು ಕೇಳಿದ್ದನ್ನು ಖಂಡಿತ ಕೊಟ್ಟೇ ಕೊಡ್ತಾರೆ. ನಿಜವಾಗ್ಲೂ ಎಷ್ಟೊಂದು ಸಲ ಅನಿಸುತ್ತೆ ಇದೆಲ್ಲ ಹೆಂಗೆ ಸಾಧ್ಯ ಅಂತ. ಬೆಳಗ್ಗೆ ರಾಯರ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ. ಆದರೂ ನನಗೆ ರಾತ್ರಿ ಮತ್ತೆ ಹೋಗೋ ಅಭ್ಯಾಸ ಇದೆ. ರಥೋತ್ಸವ ನಡೀತಾ ಇರುತ್ತಲ್ಲ, ಅದೆಲ್ಲ ಕಣ್ಣು ತುಂಬ್ಕೊಳ್ಳೋದೇ ಒಂದು ಖುಷಿ. ರಾಯರ